ಫ್ರೆಂಡ್ಸ್, ಸುಶೀಲ್ ಹಿಯರ್. ಇವತ್ತು ನಾವು ನೋಡ್ತಿರೋಂಥ ವಿಡಿಯೋ ತಾಜ್ ಮಹಲ್ ಬಗ್ಗೆ. ತಾಜ್ ಮಹಲ್ ಬಗ್ಗೆ ವಿಡಿಯೋ ಮುಂದುವರ್ಸೋಕ್ಕೆ ಮುಂಚೆ ಇದು ಎಲ್ಲ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ವಿಡಿಯೋ ಎಲ್ಲಾನು ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅನ್ನೋ ಒಂದು ಪ್ಲೇ ಲಿಸ್ಟ್ ಇರುತ್ತೆ, ಚೆಕ್ ಮಾಡಿ. ಎಲ್ಲ ಚೆನ್ನಾಗಿರುತ್ತೆ, ಒಂದ್ಸರಿ ನೋಡಿ. ಸೊ ಇವಾಗ ತಾಜ್ ಮಹಲ್ ಬಗ್ಗೆ ನೋಡೋಣ. ತಾಜ್ ಮಹಲ್ ಶಾಜಹಾನಿಂದ ತನ್ನ ವೈಫ್ ಮುಮ್ತಾಜ್ ಮಹಲ್ಗೋಸ್ಕರ, ಮುಮ್ತಾಜ್ ಮಹಲ್ ಅವರು ಸತ್ತೋದಾಗ ಅವ್ರಿಗೋಸ್ಕರ ಒಂದು ಕಟ್ಟಬೇಕು ಅನ್ನೋದಕ್ಕೋಸ್ಕರ ತಾಜ್ ಮಹಲ್ನ ಕಟ್ತಾರೆ. ತಾಜ್ ಮಹಲ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು 1631 ಸ್ಟಾರ್ಟ್ ಮಾಡ್ತಾರೆ. 1631 1648 ಸುಮಾರು 17 ವರ್ಷಗಳ ಕಾಲ ತಾಜ್ ಮಹಲ್ನ ಕಟ್ಟಿದ್ದಾರೆ. ಅಷ್ಟು ವರ್ಷಗಳ ಕಾಲ ಕಟ್ಟಿದ್ದಾರೆ ಅಂದಾಗ ಅಷ್ಟು ಒಂದು ಎಫೆಕ್ಟ್ ಆಗಿ ಕಟ್ಟಿದ್ದಾರೆ. ತುಂಬ ಅದು ಆರ್ಟಾಗಿ ಕಟ್ಟಬೇಕು ಅನ್ನೋದಕ್ಕೋಸ್ಕರ 20,000 ವರ್ಕರ್ಸ್ನ ಹಲವಾರು ದೇಶಗಳಿಂದ, ಬೇರೆ ಬೇರೆ ಕಂಟ್ರೀಸಿಂದೆಲ್ಲ ಕರೆಸಿದ್ದಾರೆ. ಮೇಯ್ನಾಗಿ ಪರ್ಷಿಯನ್ ಮತ್ತು ಟರ್ಕಿ ಕಂಟ್ರಿಯಿಂದ ಕರೆಸಿದ್ದಾರೆ ಅಂತ ಹೇಳ್ತಾರೆ. ಸೊ ಮತ್ತು ಹಲವಾರು ಇವರು ಕ್ರಾಫ್ಟ್ಮೆನ್ಸು, ಶಿಲ್ಪಕಲೆ ಕಲ್ತಿರೋರು, ಮೇಸನ್ಸ್ಗಳು, ಮತ್ತು ಜಾಸ್ತಿ ಬಂದು ಒಂದು ಆರ್ಟ್ ವರ್ಕರ್ಸ್ನೆಲ್ಲ ಜಾಸ್ತಿ ಕರೆಸಿದ್ದಾರೆ. ಇಷ್ಟು ವರ್ಕರ್ಸ್ನೆಲ್ಲ ಕರೆಸಿ ಈ ಒಂದು ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಹಲವಾರು ರೇರ್ ಜೆಮ್ಸ್ ಮತ್ತು ಸ್ಟೋನ್ಸ್ ಎಲ್ಲ ಬಂದು ಇಟ್ಟು ತಾಜ್ ಮಹಲ್ನ ಕಟ್ಟಿದ್ದಾರೆ. ಒಳಗೆ ಬಂದು ಹಲವಾರು ಸ್ಟೋನ್ಸ್ ಎಲ್ಲ ನೋಡ್ಬೋದು ಅಂತಲೂ ಹೇಳ್ತಾರೆ. ಇವಾಗ ನಾವು ತಾಜ್ ಮಹಲ್ ಬಗ್ಗೆ ಇರೋ ಒಂದು ಅಮೇಝಿಂಗ್ ಫ್ಯಾಕ್ಟ್ಸ್ನ ನೋಡೋಣ. ನನಗೆ ತುಂಬ ಇಷ್ಟ ಆಯಿತು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಬೇರೆ ಕಡೆ ನಾನು ತಾಜ್ ಮಹಲ್ ಬಗ್ಗೆ ಹೇಳಬೇಕು ಅನ್ನೋಕ್ಕೋಸ್ಕರ ಹುಡುಕಿದಾಗ ಈ ಒಂದು ವಿಷಯಗಳು ತುಂಬ ರೇರಾಗಿ ಸಿಕ್ತು. ಅಷ್ಟೊಂದಾಗಿ ಯಾರಿಗೂ ಇದು ಸಿಕ್ಕಿರಲಿಲ್ಲ. ಯಾವುದೇ ಒಂದು ವೀಡಿಯೋಗಳಲ್ಲೂ ಜಾಸ್ತಿ ಇದನ್ನು ನೋಡಲಿಲ್ಲ. ಅದಕ್ಕೆ ಇದನ್ನು ಮಾತ್ರ ತುಂಬ ಕಲೆಕ್ಟ್ ಮಾಡಿ ಒಂದು 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು. ಇದು ನಂಗೆ ತುಂಬ ಚೆನ್ನಾಗಿತ್ತು, ಅಮೇಝಿಂಗ್ ಆಯಿತು ನೋಡೋಕ್ಕೆ. ನಿಮ್ಗೆ ಹತ್ರ ಅದನ್ನು ಶೇರ್ ಮಾಡ್ಕೊಡ್ಬೇಕು ಅಂತ ನಾನು ಅಂದ್ಕೊಂಡು ಇದನ್ನು ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡೋಣ. ಫಸ್ಟು ಅದಕ್ಕೆ ಮುಂಚೆ ನಿಮಗೆ ತಾಜ್ ಮಹಲ್ನ ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಬೈ ಮಾಡ್ಬೋದು. ಸುಮ್ಮನೆ ಫನ್ನಿಗೆ ಹೇಳಿದೆ. ಇವತ್ತಿನ ತಾಜ್ ಮಹಲ್ನ ನಿಮ್ಮಲ್ಲಿ ಯಾರಿಗಾದ್ರು ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸುಮ್ಮನೆ ಫನ್ನಿಗೆ ಹೇಳಿದೆ. ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂ ಅಷ್ಟಿದೆ ಅಂತ ಹೇಳಕ್ಕೆ ಬಂದೆ. $1,62,834 ಇದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟಿಗೆ ನೋಡೋಣ. ತಾಜ್ ಮಹಲಲ್ಲಿರೋ ಇಂಟೀರಿಯರ್ ವರ್ಕ್ಸ್ ಎಲ್ಲರೂ ಕೂಡ ನಾನು ಅವಾಗಲೇ ಹೇಳಿದ ಥರ ರೇರ್ ಜೆಮ್ಸ್ ಮತ್ತು ಸ್ಟೋನ್ಸಿಂದ ಅದನ್ನೆಲ್ಲ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ಥರ ಕುರಾನಿಂದ ಬರೋ ಎಲ್ಲ ವರ್ಸಸ್ನೆಲ್ಲ ತೆಗೆದು ಕ್ಯಾಲಿಗ್ರಫಿಯಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಫೋಟೋಸಲ್ಲಿ ನೋಡಿದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಅದೇ ಥರ ಕ್ಯಾಲಿಗ್ರಫಿಯಲ್ಲಿ ಎಲ್ಲ ಫುಲ್ ಆಲ್ ಓವರ್ ದಿ ತಾಜ್ ಮಹಲ್ ಒಳಗಿರೋ ಎಲ್ಲ ಕಡೆನೂ ಕುರಾನಿಂದ ಅಲ್ಲಿ ಕವರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಥರ ಆ ಮೇನ್ ಒಂದು ಸಮಾಧಿ ಇದೆಯಲ್ವಾ, ತಾಜ್ ಮಹಲಲ್ಲಿ ಇರೋ ಒಂದು ಮೇನ್ ಸಮಾಧಿ, ಮುಮ್ತಾಜ್ ಮಹಲ್ ಮತ್ತು ಶಾಜಹಾನ್ಗೆ ಇರೋ ಮೇನ್ ಸಮಾಧಿಯಲ್ಲಿ ಕೂಡ ಕುರಾನ್ ಬಗ್ಗೆ ಕ್ಯಾಲಿಗ್ರಫಿಯಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಮೇಝಿಂಗ್ ಫ್ಯಾಕ್ಟ್ಸ್ ನೋಡೋಣ. ನೆಕ್ಸ್ಟ್ ಬಂದು ಆ್ಯಕ್ಚುಲಿ ತಾಜ್ ಮಹಲ್ ಇವಾಗಿರೋ ಜಾಗ ಅಲ್ವೇ ಅಲ್ಲ, ತಾಜ್ ಮಹಲ್ ಕಟ್ಟಬೇಕಾಗಿರೋ ಜಾಗನೇ ಬೇರೆ ಅಂತಲೂ ಹೇಳ್ತಾರೆ. ತಾಜ್ ಮಹಲ್ ಆ್ಯಕ್ಚುಲಿ ಫಸ್ಟ್ ಕಟ್ಟಬೇಕಾಗಿರೋದು ಬಂದು ಬರ್ಹಾನ್ಪುರ್ ಅನ್ನೋ ಒಂದು ಜಾಗದಲ್ಲಿ ಕಟ್ಟಬೇಕಾಗಿತ್ತು. ಯಾಕೆಂದರೆ ಮುಮ್ತಾಜ್ ಮಹಲ್ ಅಲ್ಲೇ ಬಂದು ಅವರು ನಿಧನ ಆಗ್ತಾರೆ. ಅಲ್ಲಿ ಕಟ್ಟಬೇಕಾಗಿತ್ತು, ಆದರೆ ಅಲ್ಲಿ ಕಟ್ಟಕ್ಕಾಗಿಲ್ಲ. ಯಾಕೆ ಅಂದರೆ ಅಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ, ಅಲ್ಲಿ ಸರ್ವೆ ಮಾಡಿದಾಗ ವೈಟ್ ಮಾರ್ಬಲ್ ಅನ್ನೋದು ಅಲ್ಲಿ ಅಷ್ಟೊಂದು ಸಿಕ್ಕಿರಲಿಲ್ಲ. ಅಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿನೂ ಅದನ್ನು ಕಟ್ಟಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ತಾಜ್ ಮಹಲ್ ಆ್ಯಕ್ಚುಲಿ ಇವಾಗಿರೋ ಜಾಗ ಅಲ್ಲ, ಬರ್ಹಾನ್ಪುರ್ ಅನ್ನೋ ಜಾಗದಲ್ಲಿ ಫಸ್ಟ್ ಕಟ್ಟಬೇಕಾಗಿತ್ತು, ಅಲ್ಲಿ ಕಟ್ಟಕ್ಕಾಗಿಲ್ಲ. ನೆಕ್ಸ್ಟ್ ಫ್ಯಾಕ್ಟ್ ನೋಡೋಣ. ಆ ಒಂದು ಮೇನ್ ಒಂದು ಸಮಾಧಿ ಇದೆಯಲ್ವಾ, ತಾಜ್ ಮಹಲಲ್ಲಿರೋ ಒಂದು ಮೇನ್ ಸಮಾಧಿ, ಶಾಜಹಾನ್ ಮತ್ತು ಮುಮ್ತಾಜ್ ಮಹಲ್ ಇರೋ ಒಂದು ಸಮಾಧಿಯಲ್ಲಿ ಆ ರೂಮ್ ಫುಲ್ಲಾಗಿ ಕೂಡ ಯಾವುದೇ ಒಂದು ಡಿಸೈನ್ಸ್ ಇರಲ್ಲ. ಯಾವುದೇ ಒಂದು ಡಿಸೈನ್ಸ್ ಆಗಲಿ, ಆವಾಗಲೇ ಹೇಳ್ದಂಗೆ ಒಂದು ಜೆಮ್ಸ್ ಮತ್ತು ಕಲ್ಲುಗಳಿಂದ, ಪ್ರೀಷಿಯಸ್ ಕಲ್ಲುಗಳಿಂದ ಒಂದು ಡಿಸೈನ್ ಆಗಲಿ, ಶಿಲ್ಪಕಲೆ ಮತ್ತು ಏನೂ ಇರಲ್ಲ. ತುಂಬ ಪ್ಲೇನಾಗಿ ಸಿಂಪಲ್ ಆಗಿದೆ ಅಂತ ಹೇಳ್ತಾರೆ. ಆ ಒಂದು ಟೋಮ್ ಮೇಲೆ ಮಾತ್ರನೇ ಆ ಒಂದು ಕುರಾನಲ್ಲಿ ಕ್ಯಾಲಿಗ್ರಫಿಯಲ್ಲಿ ಬರೆದಿರೋ ಒಂದು ಕುರಾನ್ ವರ್ಸಸ್ ಇದೆ ಅಂತಲೇ ಹೇಳೋದು. ತುಂಬ ಸಿಂಪಲ್ ಆಗಿರುತ್ತೆ ಅಂತೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋಣ. ಸೊ ಈ ಒಂದು ಫ್ಯಾಕ್ಟ್ ಬಂದು ನಿಮಗೆ ನಿಜವಾಗ್ಲೂ ಅಮೇಜ್ ಆಗುತ್ತೆ. ಏನಕ್ಕೆ ಹೇಳ್ತೀನಿ ಅಂದರೆ, ತಾಜ್ ಮಹಲ್ 7 ವಂಡರ್ಸ್ ಇಲ್ಲರೋ ಒಂದು ವಂಡರ್ ಅಲ್ವಾ. ಆದರೆ ಏನು ಕೇಳ್ತಿದ್ದೀನಿ ಅಂದರೆ, ಕುತುಬ್ ಮಿನಾರ್ನ ಹೈಟ್ ಬಂದು 73 ಮೀಟರ್ಸ್ 240 ಫೀಟ್ ಇರೋದು. ಆದರೆ ಕುತುಬ್ ಮಿನಾರ್ಗಿಂತ 5 ಫೀಟ್ ಹೆಚ್ಚಿದೆ. 5 ಫೀಟ್ ಕುತುಬ್ ಮಿನಾರ್ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇದು ನಿಜವಾಗ್ಲೂ ಒಂದು
ವಂಡರೇ. ಯಾಕಂದರೆ ಕುತುಬ್ ಮಿನಾರ್ ಆ್ಯಕ್ಚುಲಿ ನಾವು ಅಂದ್ಕೊತೀವಲ್ವ, ಕುತುಬ್ ಮಿನಾರ್ ತುಂಬ ಹೈಟ್ ಆಗಿರೋ ಒಂದು ಒಂದು ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ ಅಲ್ವಾ. ಇಲ್ಲ, ತಾಜ್ ಮಹಲ್ ಕುತುಬ್ ಮಿನಾರ್ಗಿಂತ 5 ಫೀಟ್ ಹೆಚ್ಚಿದೆ, ಇನ್ಕ್ರೀಸ್ ಆಗಿದೆ ಅಲ್ಲ, ಕುತುಬ್ ಮಿನಾರ್ಗಿಂತ ತಾಜ್ ಮಹಲ್ 5 ಫೀಟ್ ಹೆಚ್ಚು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಫ್ಯಾಕ್ಟ್, ಆ್ಯಕ್ಚುಲಿ ಮುಮ್ತಾಜ್ ಮಹಲ್ ಬರ್ಹಾನ್ಪುರ್ ಅನ್ನೋ ಜಾಗದಲ್ಲಿ ಅವರು ನಿಧನ ಆಗ್ತಾರೆ. ಅಲ್ಲೇ ಅವ್ರನ್ನ ಫಸ್ಟ್ ಟೈಮ್ ಬರಿ ಮಾಡ್ತಾರೆ. ಬರ್ಹಾನ್ಪುರಲ್ಲಿ ಮಾತ್ರ ಅಲ್ಲ, ಬರ್ಹಾನ್ಪುರ ಆದಮೇಲೆ ತಾಜ್ ಮಹಲ್ ಇರೋ ಜಾಗದಲ್ಲೇ ಕೂಡ ಸೆಕೆಂಡ್ ಟೈಮ್ ಬರಿ ಮಾಡ್ತಾರೆ. ಥರ್ಡ್ ಟೈಮ್ ಇವಾಗಿರೋ ಜಾಗದಲ್ಲಿ ಮುಮ್ತಾಜ್ ಮಹಲ್ ಅವ್ರನ್ನ ಥರ್ಡ್ ಟೈಮ್ ಆಗಿ ಅಲ್ಲಿಂದ ಮತ್ತೆ ರೀಪ್ಲೇಸ್ ಮಾಡ್ತಾರೆ. ಇವಾಗ ಇರೋ ಒಂದು ಜಾಗನೇ ಫಸ್ಟ್ ಟೈಮಲ್ಲಿ ಕೂಡ ಬರಿ ಮಾಡಿರೋದಲ್ಲ. ಅವರು ಮುಮ್ತಾಜ್ ಮಹಲ್ ಅವ್ರನ್ನ ಬಾಡಿನ ಫಸ್ಟ್ ಟೈಮ್ ಬಂದು ಬರ್ಹಾನ್ಪುರ್ ಅನ್ನೋ ಜಾಗದಲ್ಲಿ ಬರಿ ಮಾಡಿರ್ತಾರೆ. ಅಲ್ಲಿಂದ ಮತ್ತೆ ರೀಪ್ಲೇಸ್ ಮಾಡಿ ತಾಜ್ ಮಹಲಲ್ಲೇ ಬೇರೆ ಪ್ಲೇಸಲ್ಲಿ ಬರಿ ಮಾಡಿರ್ತಾರೆ. ಮತ್ತು ಅಲ್ಲಿಂದ ಇವಾಗಿರೋ ಜಾಗಕ್ಕೆ ರಿಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ಫ್ಯಾಕ್ಟು ಗೊತ್ತಾಯಿತು. ಮತ್ತು ತಾಜ್ ಮಹಲ್ಗೆ ಅಷ್ಟು ದೊಡ್ಡ ಬಿಲ್ಡಿಂಗ್, ಅಷ್ಟು ದೊಡ್ಡ ಆರ್ಕಿಟೆಕ್ಚರಲ್ಲಿಗಿಂತ ಎಲ್ಲರಿಗೂ ಇಷ್ಟ ಆಗಿರೋ ಒಂದು ಇದು ಸೇಫ್ಟಿ ಮೆಷರ್ಸ್ ತೊಗೊಂಡೇ ಇರಲ್ಲ. ಸೊ ಸೇಫ್ಟಿ ಮೆಷರ್ಸ್ ಹೆಂಗೆ ತೊಗೊಂಡಿದ್ದಾರೆ ಅಂದರೆ, ನಾವು ನೋಡಿರ್ತೀವಿ ತಾಜ್ ಮಹಲ್ ಮಧ್ಯದಲ್ಲಿದೆ, ಸೈಡಲ್ಲಿ 4 ಪಿಲ್ಲರ್ ಥರ ಇದೆ ಅಲ್ವಾ, ನಮಗೆ ನೋಡೋಕ್ಕೆ ಅದು ಸ್ಟ್ರೈಟಾಗಿದೆ ಥರ ಕಾಣ್ಬೋದು. ಆದರೆ ಇಲ್ಲ, ತಾಜ್ ಮಹಲ್ ಮಧ್ಯದಲ್ಲಿದೆ, ಸೈಡಲ್ಲಿರೋ ಪಿಲ್ಲರ್ಸ್ ಇದೆ ಅಲ್ವಾ, ಸೈಡಲ್ಲಿರೋ ಪಿಲ್ಲರ್ಸ್ ಸ್ಟ್ರೈಟ್ ಆಗಿಲ್ಲ, ಒಂದು ಸ್ವಲ್ಪ ಸ್ಲಾಂಟ್ ಆಗಿದೆ ಅಂತ ಹೇಳ್ತಾರೆ. ಏನಕ್ಕೆ ಸ್ಲಾಂಟಾಗಿ ಕಟ್ಟಿರೋದು ಅಂದರೆ, ಏನಾದರೂ ಒಂದು ನ್ಯಾಚುರಲ್ ಕೆಲಾಮಿಟಿ ಆಗುತ್ತೆ, ಅರ್ಥಕ್ವೇಕ್ ಆಗುತ್ತೆ ಅಂದರೆ ಕೂಡ ಆ ಒಂದು ಪಿಲ್ಲರ್ಸು ಬಿಲ್ಡಿಂಗ್ ಮೇಲೆ ವಾಲ್ದೆ ಸೈಡಿಗೆ ವಾಲ್ ಬೇಕು. ಅದು ಬಂದು ಯಾವುದೇ ಬಿಲ್ಡಿಂಗ್ಗೆ ಏನೇ ಒಂದು ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ಕಟ್ಟಿದ್ದಾರೆ. ಅದು ಸ್ಟ್ರೈಟ್ ಆಗಿಲ್ಲ, ಒಂದು ಸ್ವಲ್ಪ ಸ್ಲಾಂಟ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಥಿಂಗ್, ಇದು ನನಗೆ ತುಂಬ ಒಂಥರ ಅಮೇಜ್ ಆಗಿದ್ದು, ಶಾಕ್ ಆಗಿದ್ದು ಕೂಡ, ಶಾಜಹಾನ್ ತಾನು ಇರುವಾಗಲೇ ತನಗೆ ಒಂದು ಟೋಮ್ ಕಟ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದಾರಂತೆ. ಏನಂದರೆ, ತಾಜ್ ಮಹಲ್ ಈಗ ವೈಟ್ ಕಲರ್ ಇದೆ ಅಲ್ವಾ, ಅದೇ ಥರ ಸೇಮ್ ಮಾಡೆಲಲ್ಲಿ ಬ್ಲ್ಯಾಕ್ ಮಹಲ್ ಅಂತ ತಾಜ್ ಮಹಲ್ ಹತ್ರನೇ ಬ್ಲ್ಯಾಕ್ ಮಹಲ್ ಈಗ ಇರೋ ಒಂದು ತಾಜ್ ಮಹಲ್ ವೈಟ್ ಆಗಿದೆ ಅಲ್ವಾ, ಅದೇ ಸೇಮ್ ಮಾಡೆಲಲ್ಲಿ ಬ್ಲ್ಯಾಕಲ್ಲಿ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾರಂತೆ. ಆದರೆ ಅದು ನಡೆಯಲ್ಲ. ಔರಂಗಜೇಬ್ ಅಷ್ಟೊತ್ತಿಗೆ ಅವ್ರನ್ನ ಶಾಜಹಾನ್ನ ಕ್ಯಾಪ್ಟಿವೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬ್ಲ್ಯಾಕ್ ಮಹಲ್ ಕಟ್ಟಬೇಕಾಗಿತ್ತು, ಆದರೆ ಕಟ್ಟಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಥಿಂಗ್, ಇದು ಅಷ್ಟೊಂದಾಗಿ ಫ್ಯಾಕ್ಟ್ ಚೆಕ್ ಆಗಿಲ್ಲ, ಇರ್ಬೋದು, ಇಲ್ದೇನೂ ಇರ್ಬೋದು, ಗೊತ್ತಿಲ್ಲ. ತಾಜ್ ಮಹಲ್ ಕಟ್ಟಿರೋ ಎಲ್ಲ ಆರ್ಟಿಸನ್ಸ್, ಎಲ್ಲ ಒಂದು ಅಲ್ಲಿ ಕೆಲಸ ಮಾಡಿರೋ ಎಲ್ಲ ಜನರನ್ನ ಅಲ್ಲಿ ಕೆಲಸ ಮಾಡಿರೋ ಎಲ್ರಿಗೂ ಕೈನ ಕತ್ತರಿಸಿದ್ದಾರೆ. ಯಾಕಂದರೆ ಇದೇ ಥರ ಒಂದು ಮಾನ್ಯುಮೆಂಟ್, ಇದೇ ಥರ ಒಂದು ವಂಡರ್ ಇನ್ನೊಂದು ಕಡೆ ಕಟ್ಟಬಾರ್ದು, ಯಾರೂ ಕಟ್ಟಬಾರ್ದು ಅನ್ನೋದು ಒಂದು ಕಾರಣಕ್ಕೋಸ್ಕರ ತನ್ನ ಎಲ್ಲ ಒಂದು ಕೈಗಳನ್ನ, ಅಲ್ಲಿ ವರ್ಕ್ ಮಾಡಿರೋ ಎಲ್ಲ ಕೈಗಳನ್ನ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಟ್ರೂತ್ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದೇ ಒಂದು ವಿಷಯದಲ್ಲಿ ನೋಡಿದಾಗ ತಾಜ್ ಮಹಲ್ನ ಕಟ್ಟಿದ ಮೇನ್ ಆರ್ಕಿಟೆಕ್ಟ್ ಅವ್ರ ಹೆಸರು ಉಸ್ತಾದ್ ಅಹಮದ್ ಲಹೋರಿ ಅವ್ರ ಹೆಸರು. ಅವರೇ ಕೂಡ ಆಗ್ರಾ ಫೋರ್ಟಿಗೆ ಫೌಂಡೇಶನ್ ಮತ್ತು ಆರ್ಕಿಟೆಕ್ಟ್ ಆಗಿದ್ದರು. ಅದೇ ಒಂದು ನಂಬಿಕೆಯಲ್ಲಿ ತಾಜ್ ಮಹಲ್ನು ಉಸ್ತಾದ್ ಅಹಮದ್ ಲಹೋರಿ ಅವರೇ ಕಟ್ಟಬೇಕು ಅಂತ ಶಾಜಹಾನ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಅದರಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂದರೆ, ಆ ಉಸ್ತಾದ್ ಅಹಮದ್ ಲಹೋರಿ ಅನ್ನೋರು ಕೂಡ ಆಂಪ್ಯುಟೇಟೆ, ಅವ್ರಿಗೂ ಕೂಡ ಕೈ ಆಂಪ್ಯುಟೇಟ್ ಆಗಿರೋ ಒಬ್ಬರೇ. ಅವರು ಈ ಥರ ಒಂದು ತಾಜ್ ಮಹಲ್ ಅನ್ನೋ ವಂಡರ್ನ ಹೇಗೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದೇ ಒಂದು ಇವತ್ತರೆಗೂ ಇಂಟ್ರೆಸ್ಟ್ ಆಗಿದೆ. ಆದರೆ ಇದರಲ್ಲೂ ಕೂಡ ಒಂದು ಕಾನ್ಸ್ಪಿರಸಿ ಇದೆ. ಉಸ್ತಾದ್ ಅಹಮದ್ ಲಹೋರಿ ಅನ್ನೋರೇ ಇದಕ್ಕೆ ಆರ್ಕಿಟೆಕ್ಟ್ ಆಗಿದ್ರಾ ಅನ್ನೋದು, ಅದರಲ್ಲೇ ಒಂದು ಕಾಂಟ್ರವರ್ಸಿ ಇದೆ. ಅವರಾಗೆ ಇದ್ದರು ಇಲ್ಲ ಬೇರೆಯವ್ರು ಕಟ್ಟಿದ್ರು ಅಂತ ಹೇಳ್ತಾರೆ. ಬಟ್ ಮೋಸ್ಟ್ ಆಫ್ ಉಸ್ತಾದ್ ಅಹಮದ್ ಲಹೋರಿ ಅನ್ನೋರೇ ಆರ್ಕಿಟೆಕ್ಟ್ ಆಗಿದ್ದರು ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಇಲ್ಲಿಗೆ ನಾನೊಂದು ವಿಡಿಯೋನ ಮುಗಿಸ್ಕೊತೀನಿ. ನನಗೂ ಇದು ತುಂಬ ಇಂಟ್ರೆಸ್ಟ್ ಆಗಿತ್ತು, ಚೆನ್ನಾಗಿತ್ತು ತಾಜ್ ಮಹಲ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ನಾನು ಏನಕ್ಕೆ ಈ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ಇದನ್ನು ನಾನು ಬೇರೆ ಕಡೆ ಸರ್ಚ್ ಮಾಡಿದಾಗ ಅಷ್ಟೊಂದಾಗಿ ಸಿಗಲಿಲ್ಲ. ತುಂಬ ಈ ಒಂದು ವಿಷಯಗಳು ಹುಡುಕಿದಾಗ ಕಮ್ಮಿಯಾಗೇ ಸಿಕ್ತು. ಸೊ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡೆ. ಸೊ ಬೇರೆ ವೀಡಿಯೋಸ್ನೆಲ್ಲನೂ ನೋಡಿ, ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಗ್ರೇಟ್, ಸ್ಟೇ ಪಾಸಿಟಿವ್, ಬಾಯ್.